ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ವ್ಲಾಗ್ ಬಂದು ಐಫೋನಲ್ಲಿ ಮಾಡ್ತಿರೋವಂಥದ್ದು ವ್ಲಾಗು. ಸೊ ಗೊತ್ತಿಲ್ಲ, ತುಂಬ ದಿನ ಆದಮೇಲೆ ಮಳೆ ಬರ್ತಿದೆ, ಸ್ಟಾರ್ಟ್ ಆಗಿಬಿಟ್ಟಿದೆ ಸಂಜೆ ಇದ್ದಕ್ಕಿದ್ದಂಗೆ. ಲೈಟಾಗಿ ಅಂದರೆ ಬಿಸಿಲು ಕೂಡ ಇದೆ, ಮಳೆ ಕೂಡ ಬರ್ತಿದೆ ಲೈಟಾಗಿ. ಸೊ ಚೆನ್ನಾಗಿದೆ ನೋಡೋದಕ್ಕೆ, ಬಿಸಿಲು ಮಳೆ ಅನ್ನೋ ಥರ. ಸೊ ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಮಳೆ ಬರ್ತಿದೆ, ಬಟ್ ಮೋಡ ಏನಿಲ್ಲ. ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ, ಮಕ್ಕಳನ್ನ ಕರ್ಕೊಂಡು. ತುಂಬ ದಿನ ಆಗಿತ್ತಲ್ಲ, ಹಾಗಾಗಿ. ಸೊ ಜಸ್ಟ್ ಆಫೀಸಿಂದ ಬಂದೆ, ಸೊ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕು. ಇನ್ನು ಇವತ್ತು ಶನಿವಾರ ಆಗಿರೋದ್ರಿಂದ RTO ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ಸೊ ಹನುಮಾನ್ಗೆ ಅವಾಗವಾಗ ಬರ್ತಾನೆ ಇರ್ತೀವಿ. ಬಟ್ವಾಡಿ, ಶೆಟ್ಟಿಹಳ್ಳಿ, RTO ಈ ಥರ ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತಾನೆ ಇರ್ತೀನಿ ಮಕ್ಕಳನ್ನ. ಆ್ಯಂಡ್ ಅಂದರೆ ಜನ ಆಗಾಗ ತಾನೇ ಇನ್ನೂ ಬರ್ತಾ ಇದ್ರು. ಸೊ ಹಾಗೆ ನನಗೆ ಒಬ್ಬರು ಚೈಲ್ಡ್ಹುಡ್ ಫ್ರೆಂಡ್ ಕೂಡ ಸಿಕ್ಕಿದ್ರು, ಸ್ಕೂಲ್ ಫ್ರೆಂಡ್. ಅವನ್ನ ಮಾತಾಡಿಸ್ಕೊಂಡು ಬಂದಿದ್ದಾಯಿತು. ಸೊ ಇನ್ನು ಸ್ವಲ್ಪ ಐಫೋನ್ ಸೆಂಟರ್ಗೆ ಹೋಗಬೇಕಿತ್ತು. ಸರಿ, ದೇವಸ್ಥಾನಕ್ಕೆ ಹೋಗಿ ಐಫೋನ್ ಸೆಂಟರ್ಗೆ ಹೋಗೋಣ ಅಂದ್ಬಿಟ್ಟು ಅಂತ ಅಂದ್ಕೊಂಡೆ. ಇನ್ನು ಮಕ್ಕಳು ಪಿಜ್ಜಾ ಕೇಳ್ತಾಯಿದ್ರು. ಸರಿ, ತುಂಬ ರೇರು ಪಿಜ್ಜಾ ಅಂತೂ ನಾನು ಮನೇಲಿ ಮಾಡಲ್ಲ, ತುಂಬ ರೇರು. ಸೊ ಹಾಗಾಗಿ ಡಾಮಿನೋಸಿಗೆ ಕರ್ಕೊಂಡೋಗಿ ಲೈಟಾಗಿ ಒಂದೇ ಒಂದು ಪಿಜ್ಜಾ ಕೊಡ್ಸೋಣ ಅಂತ ಅಂದ್ಕೊಂಡೆ. ಸೊ ಮೊದಲೆಲ್ಲ ಕೆಲಸಗಳು ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಸಖತ್ತು ನೆಮ್ಮದಿ ಅಂತ ಅನಿಸ್ತಾ ಇತ್ತು ದೇವಸ್ಥಾನಕ್ಕೆ ಹೋಗಿ. ಇನ್ನು ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆ್ಯಂಡ್ ಕೆಂಪಮ್ಮನ ದೇವಸ್ಥಾನ ಕೂಡ ಹೋಗೋದಿದೆ. ತುಂಬ ದಿನಗಳಾಯಿತು ನಾನು ಹೋಗ್ದಲೆ. ಸಾರಿ, ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಇದ್ನಲ್ಲ. ಪ್ರತಿ ಸಂಡೇ ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು, ಇಲ್ಲ ಯಾರಾದರೂ ಬರ್ತಾರೆ, ಇದೇ ಆಗ್ತಾಯಿತ್ತು. ಫುಲ್ಲು ಬ್ಯುಸಿ ಅಂತಲೇ ಇತ್ತು ಸಂಡೇಸ್ ಎಲ್ಲ. ಸರಿ, ಇವತ್ತು ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಅಂದ್ಕೊಂಡೆ. ಇನ್ನು ಹೊರಟೆ. ಇನ್ನು ಬೆಳಗ್ಗೆ ಮೊಸಪ್ಪು ಮತ್ತು ಜೋಳದ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಸೊ ಮೊಸಪ್ಪಿಗೆಲ್ಲ ಇಟ್ಟು, ಇನ್ನು ನೀರೆಲ್ಲ ಇಟ್ಟಿದ್ದೀನಿ ಬಿಸಿ ಆಗೋಕ್ಕೆ. ಜೋಳ ರೊಟ್ಟಿ ಮಾಡೋಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರನ್ನ ಕುದಿಸ್ಬೇಕು ಚೆನ್ನಾಗಿ. ಇನ್ನು ಮಕ್ಕಳು ಡಾಕ್ಟರ್ ಬ್ರೋ ವಿಡಿಯೋಸು ನೋಡ್ತಾನೇ ಇರ್ತಾರೆ ಆವಾಗವಾಗ. ಅಂದರೆ ಏನಕ್ಕಂದರೆ ಇದು GK ಪ್ಲಸ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಸೊ ಹಂಗಾಗಿ ಇದನ್ನು ನಾನು ರೆಕಮೆಂಡ್ ಮಾಡ್ತೀನಿ ಮಕ್ಕಳಿಗೆ ನೋಡಿ ಅಂತ. ಸೊ ಫ್ರೆಂಡ್ಸ್, ಇವಾಗ ಕೆಂಪಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಸೊ 1 ತಿಂಗಳು ಮೇಲಾಗಿತ್ತು ಕೆಂಪಮ್ಮನ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಸರಿ, ಹೋಗಿ ಬರೋಣ ಅಂದ್ಬಿಟ್ಟು ನಾನು ಲಶಿಕಾ ಇರೋದು ಪ್ಲ್ಯಾನಿಂಗು. ಪ್ರಕುಲ್ ಗೊತ್ತಿಲ್ಲ, ಅವರೊಂದ್ಸತಿ ಬರ್ತೀನಿ ಅಂತಾನೆ, ಒಂದ್ಸಲ ಬರಲ್ಲ ಅಂತಾನೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ. ಸೊ ಇದು ಔಟ್ಫಿಟ್ ನೋಡಿದ್ದೀರಾ, ಸ್ಕೈ ಬ್ಲೂ ಕಲರ್, ಫುಲ್ಲು ಚೆನ್ನಾಗಿದೆ ನೋಡೋಕ್ಕೆ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ಸ್ವಲ್ಪ ನೆಮ್ಮದಿ ಅನಿಸುತ್ತೆ ನನಗೆ ದೇವಸ್ಥಾನಕ್ಕೆ ಹೋದರೆ, ಎಸ್ಪೆಷಲಿ ಕೆಂಪಮ್ಮ ದೇವಸ್ಥಾನಕ್ಕೆ ಹೋದರೆ. ನನಗೊಂಥರ ಅವ್ರ ಮಡ್ಲಲ್ಲೇ ಇರ್ತೀನಿ ಅನ್ನೋ ಥರನೇ ಅನಿಸುತ್ತೆ, ಅಷ್ಟು ರಿಲೀಫ್ ಅನಿಸುತ್ತೆ. ಸೊ ಬನ್ನಿ ಹೋಗೋಣ. ಚೂಡಿಡ ಇಲ್ಲ ಇದು ಹಾಂ ಇಲ್ಲ ಇಲ್ಲ ಇದು ಚಪ್ಪಲಿದೆ ಇಡ್ತಾರೆ. ಇದೆ ಇಡು. ಚೂಡಿ ಐತೆ ಇಟ್ಟು ಅಂತಾರೆ. ಚೂಡಿ
ಬಾ ಕಾಣು ಚೆನ್ನಾಗಿದೆ ಇಲ್ಲಿ ಬಾ ಬರ್ಬೋದಾ ಒಳಗಡೆ? ಅಲ್ಲ ಸ್ವಲ್ಪ ಹಂಗೆ ಬಾ ಅಲ್ಲಿ ಬಾರ ನೋಡ್ದವ್ರು ಕಾಣಿಸುತ್ತೆ ಕಾಣ್ತಾವ. ಜೋಳ ಮಾಡ್ಕೊಂಡ ನಾ ಜೋಳ ಬಂದೆ ಜೋಳ ಮಾಡ್ಕೊಂಡ ಸೊ ಫ್ರೆಂಡ್ಸ್, ಸಖತ್ ನೆಮ್ಮದಿ ಅನಿಸ್ತು. ಕೇಳ್ಕೊತಾ ಇದ್ದೆ ಒಂದು ಹೂವು ಕೊಡಮ್ಮ ಅಂತ, ಧೈರ್ಯ ಇರುತ್ತೆ ಅಂತ. ಸೊ ಅದು ಹಂಗೆ ವೀಡಿಯೋದಲ್ಲೇ ಬಂತು ಹೂವು. ಈ ಕಡೆ ಬಾ ಲಕ್ಷ್ಮಿ, ಅಲ್ಲಿ ಹೋಗ್ಬಾರ್ದು, ಚಪ್ಪಲಿ ಹಾಕ್ಕೊಂಡು ಬಾ, ದೇವ್ರ ಹತ್ರಕ್ಕೆ ಹೋಗ್ಬಾರ್ದು ಬಾ. ಸೊ ಅದು ಸಖತ್ ಖುಷಿ ಆಯಿತು, ಸಖತ್ ನೆಮ್ಮದಿ ಅನಿಸಿದೆ. ಇಲ್ಲಿಗೆ ಬಂದರೆ ಬರೋ ಟೆನ್ಷನ್ ಎಲ್ಲ ಕಳ್ಕೊಂಬಿಡ್ತೀನಿ. ಸೊ ಮತ್ತೆ ಮನೆಗೆ ಹೋದರೆ ಮತ್ತೆ ಅವೇ ಒಂಥರ ಇರುತ್ತಲ್ವ. ಇಲ್ಲಿಗೆ ಬಂದು ಅಷ್ಟು ನೆಮ್ಮದಿ ಅಂತ ಅನಿಸುತ್ತೆ ನನಗೆ. ಯಾರೂ ಜನನೂ ಅಷ್ಟೊಂದು ಇರಲಿಲ್ಲ, ಆರಾಮಾಗಿ ದರ್ಶನ ಆಯಿತು. ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರ ಹತ್ರ ಮಾತಾಡಿಕೊಂಡು ಬಂದಿದ್ದಾಯಿತು. ಏನದು ಥೂ ಗಬ್ಬು, ಅಲ್ಲಿ ಅಂಗಡಿಲಿ ಏನೋ ಚಾಕ್ಲೇಟ್ ಕೊಟ್ಟರು ಅಂತ ಅದನ್ನು ತಿಂತವಳೆ. ಇಲ್ಲಿ 3 ದೇವರಿದೆ. ಮಧ್ಯದಲ್ಲಿ ಕೆಂಪಮ್ಮ, ಮತ್ತು ಆ ಕಡೆ ಬಂದು ಷಣ್ಮಾತ್ಮಂದು, ಮತ್ತು ಈ ಕಡೆ ಬಂದು ಲಕ್ಷ್ಮೀ, ದೊಡ್ಡಮ್ಮ ಮತ್ತು ಚಿಕ್ಕಮ್ಮ. ಅಂದರೆ ಎಲ್ಲನೂ ಅದು 3 ದೇವರುಗಳು ಒಂದೇ ಇದರಲ್ಲೇ ಇದ್ದಾವೆ. ಸೊ ಹಂಗಾಗಿ ಇಲ್ಲಿ ಬಂದರೆ 1 2 3 4 5 ದೇವರುಗಳನ್ನ ನೋಡ್ಬೋದು ಒಟ್ಟಿಗೆ. ಸೊ ಆ ಥರ. ಸೊ ಇವಾಗ ಮನೆಗೆ ಓಡಬೇಕು, ತಣ್ಣಗಿದೆ ಅಂತ ಇಲ್ಲಿ ಕೂತಿದ್ವಿ. ಸೊ ಈಗ ಮನೆಗೆ ಓಡಬೇಕು. ಇನ್ನು ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಸುಮಾರು 18-20 ಕಿಲೋಮೀಟ್ರ್ ಆ ಥರ ಆಗ್ಬೋದು. ಸೊ ಅಷ್ಟೇ, 20 ಕಿಲೋಮೀಟ್ರ್ ಏನಾಗಲ್ಲ, ಸ್ವಲ್ಪ ದೂರನೇ ಆಗುತ್ತೆ. ಬಟ್ ಸಖತ್ ನೆಮ್ಮದಿ ಅಂತ ಅನ್ಸುತ್ತೆ. ಮತ್ತು ಇದು ಹೋಗೋ ದಾರಿ ಇದೆಯಲ್ಲ, ಅದು ಒಂಥರ ಗ್ರೀನರಿ ಮಧ್ಯೆ ರೋಡು. ನಾವೆಲ್ಲೋ ಒಂದು ಫಾರೆಸ್ಟ್ಗೆ ಹೋಗಿದ್ವಿ, ಒಂದು ಘಾಟ್ ಸೆಕ್ಷನ್ಗೆ ಹೋಗಿದ್ವಿ ಅಂತ ಅನ್ಸುತ್ತೆ. ಮಧ್ಯದಲ್ಲಿ ಬರೋ ಹಳ್ಳಿಗಳನ್ನ ತೋರಿಸ್ತಾ ಇರ್ತೀನಿ ಲಶಿಕಾಗೆ, ಮತ್ತು ಪ್ರಕುಲ್ ಇವತ್ತು ಬಂದಿಲ್ಲ. ಸೊ ಅವ್ರಿಗೆ ಇದನ್ನು ತೋರಿಸ್ತಾ ಇರ್ತೀನಿ. ಅಲ್ಲಿ ಹಸುಗಳು, ಮೇಕೆಗಳು, ಕುರಿಗಳು ತುಂಬಾ ಸಿಗುತ್ತೆ. ಆ್ಯಂಡ್ ನನಗೆ ಈ ಎನ್ವಿರಾನ್ಮೆಂಟು ಸಖತ್ ಇಷ್ಟ ಆಗುತ್ತೆ ಈ ರೋಡಲ್ಲಿರೋದು. ಬರೀ ತಲೆ ತಿಂತಾವಳೆ ಇವಳು, ಹೋಗೋ ಡ್ರೈವ್ ಮಾಡೋಕ್ಕೆ ಬಿಡ್ತಾ ಇಲ್ಲ ನನಗೆ. ಫುಲ್ ತಲೆ ತಿಂತಾವಳೆ ಮೇಡಮ್. ಸ್ವಲ್ಪ ಕುಂಕುಮ ಎಲ್ಲ ಇಟ್ಕೊಂಡಿದ್ನಲ್ಲ, ನೀರೆಲ್ಲ ಹಾಕ್ತಾರಲ್ಲ, ಹಂಗಾಗಿ ಎಲ್ಲ ಬಂದ್ಬಿಟ್ಟಿದೆ. ಈಗ ನೋಡ್ಕೊತಾ ಇದ್ದೀನಿ, ಸ್ವಲ್ಪ ನೀರೆಲ್ಲ ಮುಖಕ್ಕೆ ಎರಚ್ತಾರಲ್ಲ, ಸೊ ಹಂಗಾಗಿ ಸ್ವಲ್ಪ ಹಿಂಗೆಲ್ಲ ಬಂದ್ಬಿಟ್ಟಿದೆ ಕುಂಕುಮ. ಅದೆಲ್ಲ ಒರೆಸ್ಕೋಬಾರ್ದಲ್ವ, ಹಂಗಾಗಿ. ರಶಿ ಕೆಂಪಮ್ಮಂಗೆ ಅವಳು ಬಾಯ್ ಕೆಂಪಮ್ಮ ಅಂತಿದ್ದಾಳೆ ಅಲ್ವಾ ರಶಿ? ಏನಂತೆ ನೀನು? ನಾನೇನೋ ಹೇಳ್ಕೊಟ್ಟಿಲ್ಲ, ಬಾಯ್ ಕೆಂಪಮ್ಮ ಅಂತಿದ್ದಾಳೆ ಅವಳು ಹೋಗೋವಾಗ. ಅಲ್ಲೇ ದೇವ್ರ ಮುಂದೆ ನಿಂತ್ಕೊಂಡು, ಯಾರು ಇರ್ಲಿಲ್ವಲ್ಲ, ಸೊ ಹಂಗೆ ಬಾಯ್ ಕೆಂಪಮ್ಮ ಅಂತಿದ್ದಾಳೆ. ಸೊಕ್ಕತ್ತು ಬಿಸಿಲಿದೆ, ಉರಿ ಬಿಸಿಲಿದೆ. ಕರೆಕ್ಟಾಗಿ 12 ಕಾಲು ಹಂಗಾಗಿದೆ. ಸೊ ಮನೆಗೆ ಹೋಗಿ ಇವತ್ತೇನೋ ಅಮ್ಮ ಚಕ್ಲಿ ಏನೋ ಮಾಡಬೇಕು ಅಂತ ಇದ್ದಾರೆ. ಸೊ ಅದನ್ನು ಸ್ವಲ್ಪ ಮಾಡ್ಕೋಬೇಕು ಸಂಜೆ. ಅಂದರೆ ಮತ್ತೆ ಇವತ್ತು ನಾನ್ ವೆಜ್ ಅಂತ ಏನಿಲ್ಲ. ಸೊ ಈ ದೇವ್ರಿಗೆಲ್ಲ ಮಾಡ್ತಾರೆ ನಾನ್ ವೆಜ್ ಒಳಗೆ. ಸೊ ಹಂಗಾಗಿ ನೋ ಪ್ರಾಬ್ಲಮ್, ಮಾಡಿದ್ರು ನೋ ಪ್ರಾಬ್ಲಮ್, ಮಾಡಿಲ್ಲ ಅಂದರೂ ನೋ ಪ್ರಾಬ್ಲಮ್. ಬಟ್ ನಮ್ಮ ಮನೇಲಿ ಸ್ಪೆಷಲ್ ಏನಿಲ್ಲ ಇವತ್ತು. ಸರಿ, ನಾನು ಮನೆಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್ ಹೇಳು. ಇನ್ನು ಮನೆಗೆ ಬಂದೆ. ಮಾವಿನಕಾಯಿದು ತೋತಾಪುರಿ ಒಂದಿತ್ತು, ಜಾಸ್ತಿ ಹುಳಿ ಇರಲಿಲ್ಲ, ಸ್ವೀಟಾಗಿ ಹುಳಿಯಾಗಿ ಚೆನ್ನಾಗಿತ್ತು. ಇದಕ್ಕೊಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಉಪ್ಪಾಕಿ ಕೊಟ್ಟೆ. ಲಶಿಕಂಗೆ ತುಂಬ ಇಷ್ಟ, ನನಗೂ ಈ ಥರದ್ದು ಇಷ್ಟ. ಉಪ್ಪಾಕ್ಬಿಟ್ಟು ಚಿಕ್ಕದಾಗಿ ಪೀಸ್ಗಳು ಮಾಡಿಬಿಟ್ಟು ಕೊಡ್ತೀನಿ. ಇನ್ನು ಖಾರ ಎಲ್ಲ ಹಾಕಕ್ಕೆ ಹೋಗಲಿಲ್ಲ, ಬಿಸಿಲಿದೆ ಅಂದ್ಬಿಟ್ಟು. ಇನ್ನೊಂದು ಸ್ವಲ್ಪ ಹಾಕು ಅಂತ ಹಠ ಮಾಡ್ತಾ ಇದ್ಲು ಲಶಿಕಾ. ಇನ್ನೊಂದು ಸ್ವಲ್ಪ ಬೇಕು ಅಂತ ನಾನೇ ಅರ್ಧ ತಿಂದು ಖಾಲಿ ಮಾಡ್ಬಿಡ್ತಾ ಇದ್ದೆ. ಇನ್ನು ಬಂದು ಈಗ ಸರಿ ಮೊಸಪ್ಪು ಮಾಡಿದ್ದೀನಲ್ಲ, ಮಧ್ಯಾಹ್ನ ಏನಾದರೂ ಮಾಡೋಣ, ಇವತ್ತು ಮನೇಲೇ ಇರ್ತೀನಲ್ಲ, ಸಂಡೇ ಎಲ್ಲರೂ ಇರ್ತಾರೆ ಅಂದ್ಬಿಟ್ಟು ಪಕೋಡ ಮಾಡಿದೆ. ಆನಿಯನ್ ಪಕೋಡ, ಆನಿಯನ್ಸ್ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಹಾಕ್ಬಿಟ್ಟು ಸ್ವಲ್ಪ ಅಜ್ವಾನ, ಜೀರಿಗೆ ಎಲ್ಲ ಹಾಕ್ಬಿಟ್ಟು ಕಲಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ಸಬಾಕ್ಸಿ ಸೊಪ್ಪು ಕೂಡ ಹಾಕೋಬೋದು, ಪಕೋಡಕ್ಕೆ ಚೆನ್ನಾಗಿರುತ್ತೆ. ಸೊ ಈ ಥರ ಸ್ವಲ್ಪ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟು. ಸೊ ಬರೀ ಅನ್ನ ಸಾಂಬಾರು ಏನೋ ತಿನ್ನೋದಕ್ಕಿಂತ ಈ ಥರದ್ದು ಏನಾದರೂ ಮಾಡಿಕೊಡ್ತಾ ಇರ್ತೀನಿ. ಸ್ವಲ್ಪ ಅವ್ರಿಗೂ ಕ್ರೇವಿಂಗ್ಸ್ ಜಾಸ್ತಿ ಇರುತ್ತಲ್ಲ ಮಕ್ಕಳಿಗೆ, ಹಾಗಾಗಿ. ಸೊ ಇಲ್ಲಿ ಆಗ್ತಿದೆ ರೆಡಿ. ಒಂದು ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೆ. ಸೊ ಇವತ್ತು ಸ್ಪೆಷಲ್ ಏನಿಲ್ಲ, ಸೊ ಹಂಗಾಗಿ ಸರಿ ಬೋಂಡ ಆದರೂ ಮಾಡೋಣ ಅಂದ್ಬಿಟ್ಟು ಆನಿಯನ್ ಪಕೋಡ ಮಾಡ್ತಾ ಇದ್ದೆ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಒಂದೊತ್ತಿಗೆ ಮಾಡ್ಕೊಳ್ತೀನಿ ಅಷ್ಟೇ, ಜಾಸ್ತಿ ಏನು ಮಾಡೋದಕ್ಕೆ ಹೋಗಲ್ಲ. ಸೊ ಇವತ್ತು ಚಕ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಚಕ್ಲಿ ಕೂಡ ಮಾಡೋಕ್ಕಾಗಲ್ಲ. ಸರಿ ಸಂಡೇ ಸ್ವಲ್ಪ ರೆಸ್ಟ್ ತಗೊಳ್ಳೋಣ, ಎಲ್ಲರೂ ಫ್ರೀ ಆಗಿರೋಣ ಅಂದ್ಬಿಟ್ಟು ಅದನ್ನು ನೆಕ್ಸ್ಟ್ ಮುಂದಿನ ವಾರದಲ್ಲಿ ಯಾವುದಾದ್ರೂ ಒಂದಿನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಇನ್ನು
ಸೊ ಇದು ಪಕೋಡ ಕೂಡ ಆಲ್ಮೋಸ್ಟ್ ಇನ್ನೇನು ಆಯಿತು. ಇಷ್ಟ ಆದರೆ ನಮಗೆ 1-2 ಹೊತ್ತಿಗೆ ಸಾಕಾಗುತ್ತೆ. ಇನ್ನು ಸಂಜೆ ಆಯಿತು, ಟೀ ಟೈಮು. ಸ್ವಲ್ಪ ಶುಂಠಿ ಎಲ್ಲ ಹಾಕಿಬಿಟ್ಟು ಟೀ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ಕೂಡ ಟೀ ಕುಡಿಲಿಲ್ಲ ನಾನು, ಇಲ್ಲಾಂದರೆ ಸಂಡೇ ಟೀ ಕುಡಿತಾ ಇದ್ದೆ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗು, ರೆಡಿ ಮಾಡು, ಡಿಂಕುಗೆ ಸ್ನಾನ ಮಾಡಿಸು, ಇದೇ ಆಗೋಯ್ತು. ಸೊ ಹಂಗಾಗಿ ಬೆಳಗ್ಗೆ ಟೀ ಕುಡಿಯೋಕ್ಕಾಗಲಿಲ್ಲ. ಆ್ಯಂಡ್ ಸಂಜೆ ಮಾತ್ರ ಕಂಪಲ್ಸರಿ ನನಗೆ ಇರಲೇಬೇಕು, ಇಲ್ಲಾಂದರೆ ನನಗೆ ತಲೆ ರಿಫ್ರೆಶ್ಮೆಂಟ್ ಆಗೋದೇ ಇಲ್ಲ. ಶುಂಠಿ, ಸ್ವಲ್ಪ ಟೀ ಪೌಡರು, ಶುಗರ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಹಾಲು ಹಾಕ್ತೀನಿ. ಕೆಲವೊಂದ್ಸಲ ಏಲಕ್ಕಿ, ಲವಂಗ ಈ ಥರ ಕೂಡ ಮಸಾಲೆ ಟೀ ಥರ ಕೂಡ ಮಾಡ್ತಾ ಇರ್ತೀನಿ. ಇಲ್ಲಾಂದರೆ ಶುಂಠಿ ಮಾತ್ರ ಕಂಪಲ್ಸರಿಯಾಗಿ ಶುಂಠಿ ಹಾಕಿಬಿಟ್ಟು ಟೀ ಮಾಡ್ತಾನೆ ಇರ್ತೀನಿ. ಇನ್ನೊಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿ ಹಾಲು ತರೋಣ ಅಂದ್ಬಿಟ್ಟು ಅಂದ್ಕೊಂಡೆ. ಅಂದರೆ ನೆನ್ನೆ ಮೊನ್ನೆ ತರೋಕ್ಕಾಗಲಿಲ್ಲ ನಾನು ಆಚೆ ಹೋಗಿದ್ರಿಂದ. ಇನ್ನು ಗಾಳಿ ಅಂತೂ ಕ್ಲೈಮೇಟ್ ಹೆಂಗೆ ಚೇಂಜ್ ಆಗೋಯ್ತು ಅಂದರೆ ಫುಲ್ಲು ಇನ್ನೇನು ಮಳೆ ಬಂದೇ ಬಿಡ್ತು ಜೋರಾಗಿ ಅನ್ನೋ ಥರ ವೆದರ್ ಎಲ್ಲ, ಕ್ಲೌಡ್ಸ್ ಎಲ್ಲ ಬಂದ್ಬಿಟ್ಟಿತ್ತು, ಮೋಡ ಎಲ್ಲ ಆಗಿತ್ತು, ಗಾಳಿ ಕೂಡ ಹಂಗೆ ಬೀಸ್ತಾಯಿತ್ತು. ಬಟ್ ಒಂದು ಡ್ರಾಪ್ ಮಳೆ ಕೂಡ ಬರಲಿಲ್ಲ. ವೆದರ್ ನೋಡಿದ್ರೆ ಸಿಕ್ಕಾಪಟ್ಟೆ ಇವತ್ತು ಫುಲ್ ಜೋರು ಬರುತ್ತೆ ಅಂತಲೇ ಅಂದ್ಕೊಂಡಿದ್ದು, ಬಟ್ ಮಳೆ ಬರಲೇ ಇಲ್ಲ. ಸೊ ಆ ವೆದರ್ಗೆ ಈ ಟೀ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡ್ಕೊಂಡು ಕುಡಿತಾ ಇದ್ದೆ. ಸರಿ, ನಾ ಹಾಲು ತರಬೇಕಿತ್ತಲ್ಲ, ದೀಪ ಹಚ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ದೀಪ ಹಚ್ಚಿ ಕೂಡ ಹೋಗೋಣ ಅಂದ್ಬಿಟ್ಟು ದೀಪ ಹಚ್ತಾ ಇದ್ದೆ. ಇನ್ನು ಹಾಲು ತಂದು ಚಪಾತಿ ಮಾಡಿ, ಬೀಟ್ರೂಟ್ ಇತ್ತು, ಸರಿ ಚಪಾತಿ ಮಾಡಿಬಿಟ್ಟು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದನ್ನೇ ಮಾಡ್ತಾ ಇದ್ದೀನಿ. ಆ ರೆಸಿಪಿ ತೋರಿಸಿದ್ದೆ, ಹಾಗಾಗಿ ನಾನು ಮತ್ತೆ ಏನೂ ತೋರ್ಸೋದಕ್ಕೆ ಹೋಗಲ್ಲ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಖಾರ ಹಾಕೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟು ಇನ್ನು ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೊಂಥರ ಚಿಕ್ಕ ಪುಟ್ಟ ವ್ಲಾಗ್. ನನ್ನ ಫಸ್ಟ್ ವ್ಲಾಗು ಐಫೋನಲ್ಲಿ ಮಾಡಿರೋದು. ಫುಲ್ಲು ನನ್ನ ದೇವಸ್ಥಾನದ್ದು ದೇವ್ರದ್ದೇ ಇರಲಿ ಅಂತಲೇ ಮಾಡಿದ್ದು, ದೇವಸ್ಥಾನಕ್ಕೆ ಹೋಗಬೇಕು ಅಂತಲೂ ಇತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್.